ದ್ವಿತೀಯ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯಲ್ಲಿ ನಾವೀಗ ಅಂಕಗಣಿತದಲ್ಲಿ ಮತ್ತು ಬೀಜಗಣಿತದಲ್ಲಿ ಕೆಲವು ಅಧ್ಯಾಯಗಳನ್ನು ಮಾಡಿದ್ದೀವಿ. ನಾವು ನಂತರ ಬಂದರೆ ಇನ್ನೊಂದು ಗಣಿತದ ಭಾಗ ಯಾವುದು? ರೇಖಾಗಣಿತ. ಎಸ್, ರೇಖಾಗಣಿತ ಅಂತ ಅಂದ ತಕ್ಷಣ ನಮಗೆ ಬರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ನಮ್ಮ ನೆನಪಿಗೆ ಏನು ಬರುತ್ತೆ ಮಕ್ಕಳೇ? ಒಂದು ಜಾಮಿಟ್ರಿ ಬಾಕ್ಸ್ ಬೇಕು ಅಂತ ಅನಿಸುತ್ತಲ್ಲ ನಿಮ್ಗೆ ಎಲ್ಲರಿಗೂ? ಎಸ್, ಯಾಕೆ ಹೇಳಿ? ಇಲ್ಲಿ ರೇಖಾಗಣಿತ ಕಲಿಬೇಕು ಅಂದ್ರೆ ನಮಗೆ ಒಂದು ಜಾಮಿಟ್ರಿ ಬಾಕ್ಸ್, ಜಾಮಿಟ್ರಿ ಪೆಟ್ಟಿಗೆ ಅಂತ ಬೇಕು. ಹೌದಾ? ಎಲ್ಲರೂ 8ನೇ ತರಗತಿಯಲ್ಲಿ ಜಾಮಿಟ್ರಿ ಪೆಟ್ಟಿಗೆಯನ್ನು ತಗೊಂಡಿದ್ದೀರಿ. ಎಸ್, ಹೌದು, ತಗೊಂಡಿದ್ದೀರಾ? ಹೌದಲ್ಲ? ಅದರ ಪರಿಚಯ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆದರೆ ಮತ್ತೊಮ್ಮೆ ನೀವು ಸ್ಕೇಲಿಂದ ಒಂದು ಅಳತೆ, ಒಂದು 10 ಸೆಂಟಿಮೀಟರ್ ಸರಳ ರೇಖೆ ಹಾಕಿ ಅಂತ ಏನ್ ಮಾಡ್ತೀರಾ? ಸರಳ ರೇಖೆಯನ್ನು ತೆಗೆದುಕೊಂಡು ನೀವು ಒಂದು ಗೆರೆಯನ್ನು ಹಾಕ್ತೀರಾ. ಅದು ಸರಳ ರೇಖೆ ಎಷ್ಟು ಸೆಂಟಿಮೀಟರ್ ಬೇಕು? 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಸರಳ ರೇಖೆಯೇ ಎಳೆಯಬೇಕು ಅಂದ್ರೆ ಏನಂತ ಅರ್ಥ? ಒಂದು AB ರೇಖಾಖಂಡದ ಒಂದು ರಚನೆ ಸರಳ ರೇಖೆ ಹೌದು, ಅದರ ರೇಖಾಖಂಡದ ಅಳತೆ ಭಾಗ 10 ಸೆಂಟಿಮೀಟರ್ ಇರಬೇಕು. ಅದನ್ನ ನಾವು ಇಷ್ಟೇ ಇರಬೇಕು ಅಳತೆ. ಅದನ್ನ ನಾವು ಏನಂತ ಕರಿತೀವಿ? ಅದನ್ನ ರಚನೆ ಅಂತ ಕರಿತೀವಿ. ರಚನೆ ಯಾಕೆಂದ್ರೆ AB ರೇಖಾಖಂಡ 10 ಸೆಂಟಿಮೀಟರ್ ಅಂತ ರಚನೆ ಮಾಡ್ತೀವಿ. ಆದ್ದರಿಂದ ನಾವು ಮಕ್ಕಳೇ 9ನೇ ತರಗತಿಯಲ್ಲಿ ರಚನೆಗಳ ಪಾಠವನ್ನು ಅಧ್ಯಯನ ಮಾಡೋಣ. ಅದಲ್ಲ, ಈ ಅಧ್ಯಾಯದಲ್ಲಿ ನಾವು ಏನೇನನ್ನ ಕಲಿಬೇಕಾಗಿದೆ? ರಚನೆಗಳಲ್ಲಿ ಬಹಳ ಮುಖ್ಯವಾದಂತಹ ಪಾಠ ಮಕ್ಕಳೇ. ಮತ್ತೊಮ್ಮೆ ನಾನು ಜಾಮಿಟ್ರಿ ಪೆಟ್ಟಿಗೆಯ ಬಗ್ಗೆ ನಾವು ಯೋಚನೆ ಮಾಡಿದ್ದಾದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. ಇನ್ನೊಂದು ಸ್ವಲ್ಪ 8ನೇ ತರಗತಿಯಲ್ಲಿ ಓದಿರ್ತೀರಾ, ಕಲ್ತಿದ್ದೀರಿ, ನೋಡಿದ್ದೀವಿ. ನಿಮ್ಗೆಲ್ಲ ಏನೇನೋ ಇದೇನಂತಂದ್ರೆ ನಿಮಗೆ ಗೊತ್ತಿದೆ, ಅಳತೆ ಪಟ್ಟಿ ಅಂತ ಹೇಳ್ತೀರಾ. ಎಸ್, ಒಂದ್ ಕಡೆ ನಿಮ್ಮ ಅಳತೆ ಪಟ್ಟಿ ಇಟ್ಕೊಂಡು ನೋಡ್ಕೊಳ್ಳಿ. ಒಂದ್ ಕಡೆ ಅಂಗುಲಗಳಿದಾವೆ, ಇಂಚಸ್ ಅಂತ ಬರೆದಿರ್ತಾರೆ. ಇನ್ನೊಂದ್ ಕಡೆ ಭಾಗ ಬಂದ್ರೆ ಸಣ್ಣ ಸಣ್ಣ ಭಾಗ ಮಾಡಿದ್ದಾರೆ, ಅದನ್ನ ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ನ ಮತ್ತೆ ಚಿಕ್ಕ ಚಿಕ್ಕ ಗೆರೆಗಳನ್ನಾಗಿ ಮಾಡಿದ್ದಾರೆ, ಮಿಲಿಮೀಟರ್ ಅಂತ. ಇದು ಅಳತೆ ಪಟ್ಟಿ ಅಂತ ಕರಿತೀವಿ. ಎಸ್, ಇದೇನಂತ ಕರಿತೀವಿ? ಕೋನಮಾಪಕ ಅಂತ ಕರಿತೀವಿ. ಹೌದಲ್ಲ? ಹೇಳ್ತಾರೆ ಎಲ್ಲ ಹೆಸರಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಇವುಗಳನ್ನ ತ್ರಿಕೋನ ಪಟ್ಟಿ ಅಂತ ಕರಿತೀವಿ. ಇದು ನೋಡಿ, ತ್ರಿಕೋನ ಪಟ್ಟಿಯಲ್ಲಿ ಇದು ಸಹ ತ್ರಿಕೋನ ಪಟ್ಟಿನೇ ನೋಡಿ ಮಕ್ಕಳೇ. ಇದು ಸಹ ತ್ರಿಕೋನ ಪಟ್ಟಿನೇ, ಇದು ತ್ರಿಕೋನ ಪಟ್ಟಿನೇ ನೋಡಿ. ಇದರಲ್ಲಿ ಒಂದಕ್ಕೊಂದು ಯಾವುದು ನಿಮಗೆ ಇವೆರಡು ಒಂದೇ ರೀತಿ ಕಾಣ್ತಾವೆ, ಆದರೆ ಇದು ಸರ್ವಸಮಾನ ಅಲ್ವಾ? ಇದು ಬೇರೆ ತ್ರಿಕೋನ ಪಟ್ಟಿ, ಇದು ಬೇರೆ ತ್ರಿಕೋನ ಪಟ್ಟಿ. ಯಾಕೆ ಇದು ಬೇರೆ ಬೇರೆ ತ್ರಿಕೋನ ಪಟ್ಟಿ ಅಂತ ಕರಿತೀವಿ ನೋಡಿ ಮಕ್ಕಳೇ? ಇವೆರಡು 90 ಡಿಗ್ರಿ ಹೊಂದಿದ್ದಾವೆ, ಆದ್ರೆ ಉಳಿದೆರಡು ಕೋನಗಳಲ್ಲಿ ವ್ಯತ್ಯಾಸ ಇದೆ. ನೋಡಿಲಿ, ಇದೆಯಲ್ಲ, ನಾನು ಈಗ ಬಲಗೈಯಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮಕ್ಕಳೇ. ಈ ತ್ರಿಕೋನ ಪಟ್ಟಿಯಲ್ಲಿ ಈ ಕೋನ ಎಷ್ಟಿರುತ್ತೆ? 60 ಡಿಗ್ರಿ. 60 ಡಿಗ್ರಿ ಇರುತ್ತೆ. ಈ ಕೋನ 45 ಡಿಗ್ರಿ ಇರುತ್ತೆ. ಈ ಕೋನ 45 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇದನ್ನೆಂತ ಸಮನಾದ ಕೋನವನ್ನು ಹೊಂದಿದೆ. ಹೌದಾ? ಇಲ್ಲಿ ಎರಡು ಸಮದ್ವಿ. ಯಾಕೆಂದ್ರೆ ನೋಡಿ, ಇದು 45, ಇದು 45. ಅದನ್ನ ಈ ಬಾಹುಗಳು ಈ ಬಾಹು ಸಮ ಇದೆ. ಈ ಬಾಹು ಮತ್ತು ಈ ಬಾಹು ಸಮದ್ವಿ ಬಾಹು ಲಂಬಕೋನ ತ್ರಿಭುಜ ಇರುತ್ತದೆ. ಆದ್ರೆ ಇದ್ರಲ್ಲಿ ನೋಡಿ, ಇದು 90 ಡಿಗ್ರಿ ಇದೆ. ಇನ್ನೊಂದು ನೋಡಿ, ಇಲ್ಲಿ 60 ಡಿಗ್ರಿ, ಇಲ್ಲಿ 30 ಡಿಗ್ರಿ. ಇದೊಂದು ರೀತಿಯ ತ್ರಿಕೋನ ಪಟ್ಟಿ. ಹೌದಾ? ಇವೆರಡು ಎಂತ ತ್ರಿಕೋನ ಪಟ್ಟಿಗಳು? ತ್ರಿಕೋನ ಪಟ್ಟಕಗಳು, ಸೆಟ್ ಸ್ಕ್ವೈರ್ ಅಂತ ಹೇಳ್ತಾರೆ. ಇದರ ಇಂಗ್ಲಿಷ್ ಅಲ್ಲೇ ಸೆಟ್ ಸ್ಕ್ವೈರ್ ಅಂತ ಹೇಳ್ತಾರೆ. ಓಕೆ ಮಕ್ಕಳೇ, ಇದೇ ರೀತಿಯಾಗಿ ಇದರಲ್ಲಿ ನೋಡಿ, ಇದೇನಿದು? ಒಂದು ಸರಳ ರೇಖೆಯಲ್ಲಿ ಭಾಗ ನಾವು ಇಷ್ಟೇ ರೀತಿಯ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕಂಸ ಹಾಕಿ ಅಂತ ಹೇಳ್ತೀವಿ. ಆವಾಗ ಯಾವ ಉಪಕರಣ ಬೇಕು ಹೇಳಿದ್ರೆ ಇದನ್ನ ಕಾಂಪಾಸ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ಕೈವಾರ ಅಂತ ಕರಿತೀವಿ. ಒಂದು ಮುಳ್ಳಿನ ಕೈವಾರ. ಯಾಕೆ? ಇದು ಒಂದು ಮುಳ್ಳಿದೆ, ಇಲ್ಲಿ ಒಂದು ಪೆನ್ಸಿಲ್ ಹಾಕೋದಕ್ಕೆ ಒಂದು ಜೋಡಣೆಯನ್ನ ಮಾಡಿದರೆ ಇದಕ್ಕೆ ಏನಂತ ಕರಿತೀವಿ? ಇದಕ್ಕೆ ಡಿವೈಡರ್, ವಿಭಾಜಕ. ಯಾಕೆಂದ್ರೆ 10 ಸೆಂಟಿಮೀಟರ್ ಸರಳ ರೇಖೆ ಅಂದ್ರೆ ಉದ್ದವಾದ ರೇಖೆ ಹೇಳ್ಬಿಟ್ಟು ಅದರ ಭಾಗದಲ್ಲಿ ಗುರುತು ಮಾಡಬೇಕಲ್ಲ. 15 ಸೆಂಟಿಮೀಟರ್ ನಾವು ಇದರಿಂದ ಗುರುತು ಮಾಡಿ ಗುರುತಿಸ್ತೀವಿ. ಓಕೆ, ಇಷ್ಟನ್ನ ನಾವು ಪರಿಚಯ ಮಾಡ್ಕೊಂಡಾದ್ಮೇಲೆ ಮಕ್ಕಳೇ, ನಾವು ಕೆಲವೊಂದು ರಚನೆಗಳನ್ನು ಮಾಡಬೇಕಾಗಿದೆ.
ಹೌದಾ? ರಚನೆಗಳನ್ನ ಹೇಗೆ ಮಾಡೋದು ನೋಡೋಣ. ನಾವು ಈ ಅಧ್ಯಾಯದಲ್ಲಿ 9ನೇ ತರಗತಿಯಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ರಚನೆಗಳು ಏನಪ್ಪ ಅಂತಂದ್ರೆ, ಮೊದಲಿಗೆ ಒಂದು ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು. ನೆಕ್ಸ್ಟ್ ಎರಡನೇದಾಗಿ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸುವುದು. ನೆಕ್ಸ್ಟ್ ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಿ. 60 ಡಿಗ್ರಿ ಅಂತಲೇ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದತ್ತ ಕಿರಣಕ್ಕೆ ಆರಂಭಿಕ ಬಿಂದುವಿನಲ್ಲೇ 90 ಡಿಗ್ರಿ ರಚಿಸಿ, 40 ಡಿಗ್ರಿ ಕೋನವನ್ನು ರಚಿಸಿ. ಈ ರೀತಿಯಾಗಿ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ಬಿಡಿಸ್ತೀವಿ. ಓಕೆ. ನಂತರ 4ನೇ ಅಂಶ ಅಂದ್ರೆ ಏನಪ್ಪ ಅಂದ್ರೆ, ಕಲಿಬೇಕಾಗಿರೋದು ಈ ಅಧ್ಯಾಯದಲ್ಲಿ ವಿಶೇಷ ವಿಧಾನದಲ್ಲಿ ಅಳತೆ ಕೊಟ್ಟಿರ್ತಾರೆ. 2 ಭಾವಗಳ ಮೊತ್ತ ಮತ್ತು 2 ಕೋನಗಳನ್ನು ಕೊಟ್ಟಾಗ ತ್ರಿಭುಜ ರಚನೆ. ಆಮೇಲೆ 2 ಭಾವಗಳ ವ್ಯತ್ಯಾಸ ಮತ್ತು ಒಂದು ಪಾದಕೋನ ಕೊಟ್ಟಾಗ ತ್ರಿಭುಜ ರಚನೆ. ಈ ರೀತಿಯಾಗಿ ನಾವು ವಿವಿಧ ರೀತಿಯ ವಿಧಾನಗಳ ವಿಶೇಷವಾದಂತಹ ತ್ರಿಭುಜಗಳ ರಚನೆಗಳ ಕ್ರಮಗಳನ್ನು ನಾವು ಈ ಅಧ್ಯಾಯದಲ್ಲಿ ಕಲಿಬೇಕಾಗಿದೆ. ಓಕೆ, ಹಾಗಾದ್ರೆ ಒಂದೊಂದಾಗಿ ಕಲಿಯೋಣ. ಈಗ ನಾವು ಒಂದೊಂದೇ ಈಗ ಕಲಿತಾ ಬರೋಣ. ಎಸ್, ನೋಡಿ ಇಲ್ಲಿ ಒಂದು ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು ಅಂತ ಕೊಟ್ಟಿದ್ದಾರೆ. ಒಂದೇ ಲೆಕ್ಕವನ್ನ ಒಂದು ರಚನೆಯನ್ನು ಮಾಡೋಣ. ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಒಂದು ಯಾವುದೋ ಒಂದು ಕೋನ ಕೊಟ್ಬಿಟ್ಟಾರೆ ಅವರು. ಈ ದತ್ತ ಕೋನ ಒಂದು ಕೊಟ್ಟಿದ್ದಾರೆ, ಎಷ್ಟಿದೆ ಅಂತ ಎಷ್ಟು ಅಂತ ಗೊತ್ತಿಲ್ಲ. ಎಸ್, ಎ ಬಿ ಸಿ ಅಂತ ಕೊಟ್ಬಿಡ. ಇದು ಎ ಕಿರಣ, ಇದು ಬಿ ಬಿಂದು ಆರಂಭಿಕ ಬಿಂದು, ಇದು ಸಿ ಕಿರಣ. ಇದು ಎಷ್ಟು ನನಗೆ ಗೊತ್ತಿಲ್ಲ. ಎ ಬಿ ಸಿ ಕೋನಕ್ಕೆ ನಾವು ಕೋನಾರ್ಧಕ ರಚಿಸಿ. ನೀವೆಲ್ಲ ಬಾಹುವಿಗೆ ಲಂಬಾರ್ಧಕ ರಚಿಸೋದನ್ನು ಕಲ್ತಿದ್ವಿ. ಆದ್ರೆ ಕೋನಕ್ಕೆ ಕೋನಾರ್ಧಕ ರೇಖೆ ರಚಿಸೋದಿಲ್ಲ. ಅದನ್ನು ನಾನು ಈಗ ಒಂದು ಲೆಕ್ಕವನ್ನು ಬಿಡಿಸಿ ನೋಡೋಣ ಮಕ್ಕಳೇ. ಈಗ ನೋಡಿ, ಈ ಜ್ಯಾಮಿತಿ ಉಪಕರಣದಲ್ಲಿ ಪೆನ್ಸಿಲ್ ಅನ್ನು ನಾವು ಹಾಕೋಣದು ಸಹ ಬಹಳ ಮುಖ್ಯವಾಗಿದೆ. ಹೌದಾ? ಏನ್ ಮಾಡೋಣ, ಫಸ್ಟ್ ಕೈವಾರ ತೆಗೆದುಕೊಂಡ್ಬಿಟ್ಟು ಪೆನ್ಸಿಲ್ ಅನ್ನು ನಾವು ಸರಿಯಾಗಿ ಜೋಡಣೆ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿದೆ, 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಮತ್ತೊಮ್ಮೆ ಹೇಳೋದೇನಪ್ಪ ಅಂತಂದ್ರೆ, ಇನ್ನೊಂದ್ಸರಿ ಜ್ಞಾಪಕ ಮಾಡೋದು. ನೋಡಿ, ಈ ಕೈವಾರದಲ್ಲಿ ನೋಡಿರಿ, ಈ ಒಂದು ಟಿಪ್ ಮತ್ತು ಈ ಪೆನ್ಸಿಲ್ ನಾವು ಚಾಕ್ ಪೀಸ್ ಅನ್ನು ಹಾಕಿರ್ತಕ್ಕಂಥ ಟಿಪ್. ಅದೇ ರೀತಿ ನಿಮ್ಮ ಪೆನ್ಸಿಲ್ ಸಹ ನೋಡಿ, ಈ ಕೈವಾರ ತೆಗೆದುಕೊಂಡಾಗ ನಿಮ್ಮ ಕೈವಾರದಲ್ಲಿ ನೋಡಿ, ಈ ಪೆನ್ಸಿಲ್ ಹಾಕಿರ್ತಕ್ಕಂಥ ಭಾಗ ಈ ಲೆಕ್ಕಿಗಿಂತ ಉದ್ದಕ್ಕೆ ಮೇಲೆ ಬರ್ಬಾರ್ದು. ಇದು ಅರ್ಧ ಭಾಗಕ್ಕಿಂತ ಕೆಳಗೆ ಬರ್ಬೇಕು. ಅರ್ಧ ಭಾಗ ಇದ್ದು ಸಾಕು. ಉದ್ದುದ್ದ ಪೆನ್ಸಿಲ್ ಹಾಕೊಂಡು ನಾವು ಕಂಸವನ್ನ ರಚನೆ ಮಾಡಬಹುದು. ಈಗ ಒಂದು ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸಲಿ. ಎಸ್, ಇದು ನನಗೆ ಎಷ್ಟು ಅಂತ ಕೋನ ಗೊತ್ತಿಲ್ಲ. ಇದಕ್ಕೆ ಒಂದು ಕೋನಾರ್ಧಕ ರೇಖೆ ಹಾಕಿ ಅನುಕೂಲಕರವಾದ ತ್ರಿಜ್ಯವನ್ನು ತೆಗೆದುಕೊಂಡು ಕಿರಣ ಬಿ ಎ ಮತ್ತು ಬಿ ಸಿ ಕಿರಣವನ್ನ ಸಂಧಿಸುವಂತ ಒಂದು ಕಂಸ ಆಗ್ತದೆ. ಎಸ್, ನೆಕ್ಸ್ಟ್ ಏನ್ ಮಾಡಬೇಕು ನೋಡಿ, ಎಲ್ಲಿ ಸಂಧಿಸಿದ ಆ ಬಿಂದುವಿಗೆ ಒಂದು ಅರ್ಧಕ್ಕಿಂತ, ಆ ಕಂಸದ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯ ತೆಗೆದುಕೊಂಡು ಮೇಲ್ಗಡೆ ಒಂದು ಕಂಸ ಹಾಕಿ. ಕಾಣಿಸ್ತಾ ಇದೆಯಲ್ಲ? ಎಸ್, ಅದೇ ರೀತಿಯಾಗಿ ಮೊದಲೆರಡರ ಕಂಸವನ್ನ ಆರ್ಬಿಸಿ ನೋಡಿ, ಅರ್ಚಿದ್ರಲ್ಲ? ಹಾಗೆ ಆವಾಗ ನಮಗೆ ಅಲ್ಲಿ ಒಂದು 2 ಕಂಸಗಳ ಸಂಧಿಸಿದಾಗ ಒಂದು ಬಿಂದು ಸಿಗುತ್ತೆ ಮಕ್ಕಳೇ, ಅಲ್ವಾ? ಆ ಬಿಂದುವನ್ನ ನಾನು ಎಕ್ಸ್ ಅಂತ ಕೊಡ್ತೀನಿ. ಏನಂತ ಕೊಡ್ತೀನಿ? ಆ ಸಂಧಿಸುವ ಬಿಂದುವಿಗೆ ಎಕ್ಸ್ ಅಂತ ಕೊಡ್ತೀನಿ. ನಂತರ ಇಲ್ಲಿ ಒಂದು ರೇಖೆ ನಾನು ಮುಖಾಂತರ ಹೋಗುವಂತೆ ಎಸ್ ಬಿ ಎಕ್ಸ್ ಕಿರಣ, ಬಿ ಎಕ್ಸ್ ಕಿರಣ. ಹಾಗಾದ್ರೆ ಏನ್ ಮಾಡ್ತೀವಿ? ಬಿ ಎಕ್ಸ್ ಕಿರಣ ಕೋನ ಎ ಬಿ ಸಿ ಯ ಲಂಬಾರ್ಧಕವನ್ನು ಮಾಡ್ತೀವಿ. ನೋಡಿ, ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ. ಅದರಲ್ಲಿ ಬಿ ಎಕ್ಸ್ ಕಿರಣವನ್ನು ಲಂಬಾರ್ಧಕ ಒಂದು ಗೋನಾರ್ಧಕವನ್ನು ರಚಿಸಿದ್ವಿ. ಎಸ್, ಈ ಗೋನಾರ್ಧಕ ರಚಿಸಿದ ಮೇಲೆ 2 ಕೋನಗಳು ಉಂಟಾಗಿದೆ, ಎ ಬಿ ಎಕ್ಸ್ ಮತ್ತು ಎಕ್ಸ್ ಬಿ ಸಿ. ಎ ಬಿ ಎಕ್ಸ್ ಪ್ಲಸ್ ಎಕ್ಸ್ ಬಿ ಸಿ, ಎಕ್ಸ್ ಬಿ ಸಿ 2 ಕೋನಗಳು ಉಂಟಾಗಿದೆ. ಈಗ ನೋಡಿ ಮಕ್ಕಳೇ, ಈ ಕೋನವನ್ನ ದತ್ತ ಕೋನವನ್ನು ಆರಿಸಿದ್ವಿ. ಎಸ್, ದತ್ತ ಕೋನವನ್ನು ಆರಿಸಿದ್ರ ಎ ಬಿ ಸಿ ಕೋನ ಎಷ್ಟಿತ್ತು?
ಅವಾಗ ನೋಡೋಣ ಎ ಬಿ ಸಿ ಕೋನ ಎಷ್ಟಿದೆ. ಎಸ್ ನೋಡೋಣ. ಈ ಕೋನ ಅಳತೆ ಮಾಡೋದು ಮೇಲೆ ಗೊತ್ತಿದೆ ಹೌದಾ. ಎಷ್ಟಿದೆ ನೋಡಿ. ಕೋನವನ್ನ ಅಳತೆ ಮಾಡಬೇಕಾದ್ರೆ ನಾವು ಆರಂಭಿಕ ಬಿಂದು ಯಾವ ಬಿಂದುವಿನಲ್ಲಿ ಕೋನ ಅಳತೆಯಿದೋ ಆ ಅದರಲ್ಲಿ ಮಧ್ಯಭಾಗ ಮಾಡುವಂತೆ ನಾವು ಕೋನವನ್ನು ಇಟ್ಕೋಬೇಕು. ಈಗ 0 ಬಲಗಡೆ ಗೆರೆ ಮೇಲೆ ಎಲ್ಲಿ ಕೂತ್ಕೊಂಡಿದ್ರೋ ಆ ಭಾಗದಿಂದ ಇಳಿಸ್ಕೊಂತ ಬರ್ತೀವಿ ನೋಡಿ. 0, 10, 20, 30, 40, 50 ಡಿಗ್ರಿ ಇದೆ ನಾನು ಕೋನ ಮಾಡಿ 50 ಡಿಗ್ರಿ ಎ ಬಿ ಸಿ ಕೋನ. ಹಾಗಾದ್ರೆ 50 ಡಿಗ್ರಿಯ ಅರ್ಧ ಭಾಗ ಹೋಗ್ತಾನೆ ಕೋನ ಅಂತಂದ್ರೆ ಸಮಾನಾಂತರವಾಗಿ ಮಾಡಬೇಕು ನೋಡೋಣ. ಅವಾಗ ನಾವು ಎ ಬಿ ಎಕ್ಸ್ ಕೋನ ಅಳತೆ ಮಾಡೋಣ. ಎಕ್ಸ್ ನೋಡಿ ಮುಖೆ ನೋಡಿ ಕಾಣಿಸ್ತಾ ಇದೆಯಲ್ಲ. 0, 10, 20, 25 ಅಂದ್ರೆ ಎಷ್ಟು ಡಿಗ್ರಿ ಬಂತು? 25 ಡಿಗ್ರಿ. 25 ಡಿಗ್ರಿ ಆಯ್ತು. ಪ್ಲಸ್ ಇದೆಷ್ಟಿದೆ ನೋಡೋಣ. ಎಕ್ಸ್ ಬಿ ಸಿ ಕೋನ ಎಷ್ಟು? 0, 10, 20, 25 ಇಸ್ ಈಕ್ವಲ್ ಎಷ್ಟು? 50. ಹೌದಾ. ಇದನ್ನ ಏನ್ ತಗೊಂಡಿದ್ದೀವಿ ಈಗ? ದತ್ತ ಕೋನಕ್ಕೆ ಕೋನ ಅಂತಕ್ಕ ರಚನೆಯಿದೆ. ಇದೇ ರೀತಿಯಾಗಿ ನೀವು ಮಾಡ್ತಾ ಹೋಗ್ತೀರಿ. ಅರ್ಥ ಆಯ್ತಲ್ಲ? ಅದೇ ರೀತಿಯಾಗಿ ಅವ್ರು ಯಾವುದೇ ಕೋನ ಕೊಟ್ಟಿರ್ತಾರೆ ಅಂದ್ರೆ ನಾವು ಅದು 90 ಡಿಗ್ರಿ ಇದ್ರೆ ಅದನ್ನ ಕೋನಾರ್ಧಕ ರಚಿಸಬಹುದು, ಅಥವಾ 60 ಡಿಗ್ರಿ ಕೊಟ್ಟರೆ ಅದಕ್ಕೆ ಕೋನಾರ್ಧಕವನ್ನು ರಚಿಸಬಹುದು. ಎಷ್ಟೇ ಕೋನ ಕೊಡ್ಲಿ, ಕೋನಾರ್ಧಕ ರೇಖೆ ಮಾಡಬೇಕಾದ್ರೆ ರಚನೆಯ ಹಂತಗಳನ್ನ ಗಮನಿಸಬೇಕು. ಏನ್ ಗಮನಿಸಬೇಕು? ರಚನೆ ಮಾಡ್ಬೇಕೇನೋ ಮಾಡ್ಬೇಕಾದ್ರೆ ಏನನ್ನು ನೆನಪಿಟ್ಕೋಬೇಕು? ಹಂತಗಳು, ಸ್ಟೆಪ್ಸ್ ಟು ಬಿ ಫಾಲೋಡ್. ಯಾವ ಹಂತಗಳನ್ನ ನಾವು ಪಾಲಿಸ್ತಾ ಇದ್ದೀವಿ? ಒಂದೇ ರಚನೆ ಒಂದನೇ ಹಂತ ಏನ್ ಮಾಡ್ತೀವಿ? ಕೊಟ್ಟಿದ್ದಾರೆ ಚಿತ್ರ ಅವರೇ ಕೊಟ್ಟಿದ್ದಾರೆ ಅಥವಾ ಎ ಬಿ ಸಿ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ಒಂದು ಕೋನ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು? ಯಾವ ಬಿಂದುವಿನಲ್ಲಿ ಕೋನ ಉಂಟಾಗಿದೆಯೋ ಆ ಬಿಂದುವನ್ನ ಕೇಂದ್ರವಾಗಿಟ್ಟುಕೊಂಡು ನಮಗೆ ಅನುಕೂಲಕರವಾದ ತ್ರಿಜ್ಯದಿಂದ ಒಂದು ಕಂಸವನ್ನ ಆ ಎರಡು ಕಿರಣಗಳ ಮೇಲೆ ಸಂಧಿಸುವಂತೆ ಒಂದು ಕಂಸವನ್ನ ರಚಿಸಿ. ನಂತರ ಎಲ್ಲಿ ಆ ಕಿರಣವನ್ನ ಸಂಧಿಸಿಟ್ಟು ಆ ಬಿಂದುವನ್ನ ಕೇಂದ್ರವಾಗಿಟ್ಕೊಂಡು ಈ ಕಂಸ ಭಾಗದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯ ತೆಗೆದುಕೊಳ್ಳಿ. ಅರ್ಧಕ್ಕಿಂತ ಹೆಚ್ಚಿನ ತೆಗೆದುಕೊಂಡು ಒಂದು ಕಂಸ, ಮತ್ತೆ ಇನ್ನೊಂದು ಕಿರಣದ ಮೇಲೆ ಸಂಧಿಸಿದ ಬಿಂದುವಿನಲ್ಲಿ ಇಟ್ಕೊಂಡು ಇನ್ನೊಂದು ಕಂಸವನ್ನು ರಚಿಸಿಕೊಳ್ಳಿ. ನಂತರ ಬಿ ಎಕ್ಸ್ ಕಿರಣವನ್ನ ನಾವು ಬಿ ಬಿಂದುವಿನಿಂದ ಎಕ್ಸ್ ಕಿರಣವನ್ನ ಸೇರಿಸಿಕೊಳ್ಳಿ. ಇದು ನಾವು ಮಾಡ್ತಕ್ಕಂಥದ್ದೇನು? ದತ್ತ ಕೋನಕ್ಕೆ ಕೋನಾರ್ಧಕವನ್ನ ರಚಿಸುವ ವಿಧಾನ. ಎಸ್. ಅದೇ ರೀತಿಯಾಗಿ ಒಂದು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸಿ ಅಂದ್ರೆ ಏನ್ ಮಾಡ್ತಿದ್ರಿ? ಇದು ಗೊತ್ತಿರದೆ ಆದ್ರೆ ಇನ್ನೊಂದ್ಸರಿ ನಾವು ಮಾಡಿ. ಎಸ್. ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸಿ ಹೇಗೆ? ನಾನು ಒಂದು ಸರಳ ರೇಖೆಯನ್ನು ಬರ್ತೀನಿ. ಎರಡನೇ ಎಸ್. ಇದೊಂದು 20 ಸೆಂಟಿಮೀಟರ್ ಸರಳ ರೇಖೆ. ಇದೀಗ ಒಂದು 20 ಸೆಂಟಿಮೀಟರ್ ಇರ್ತಕ್ಕಂಥ ಸರಳ ರೇಖೆ. ಈ ಎ ಬಿ 20 ಸೆಂಟಿಮೀಟರ್ಗೆ ಈ ಸರಳ ರೇಖೆಗೆ ಲಂಬಾರ್ಧಕವನ್ನು ರಚಿಸಿ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಮಕ್ಕಳೇ? ಎ ಬಿ 10 ಸೆಂಟಿಮೀಟರ್, ಎ ಬಿ 20 ಸೆಂಟಿಮೀಟರ್ ಸರಳ ರೇಖೆ ಹೇಳ್ಕೊಂಡೆ. ಇಲ್ಲಿಂದ ಇಲ್ಲಿರೋ ದೂರ 20 ಅಂತ ಇಟ್ಕೊಂಡಿದ್ವಿ. ಎಕ್ಸ್. ಇದಕ್ಕೆ ಲಂಬಾರ್ಧಕ ರಚಿಸಬೇಕು ಅಂದ್ರೆ ಏನ್ ಮಾಡ್ಬೇಕು? ಎ ಕೇಂದ್ರವಾಗಿ ಇಟ್ಕೊಳ್ಳಿ. ನಂತರ ಒಂದು ಕಂಸ ಮೇಲೆ ಒಂದೊಂದು ಕಂಸ ಇಟ್ಕೊಳ್ಳಿ. ಅದು ಬಿ ಕೇಂದ್ರವಾಗಿ ಇಟ್ಕೊಂಡು ಅದೇ ಕಂಸವನ್ನ ಸಂಧಿಸುವಂತೆ, ಅದು ಹರಡಿಸುವಂತೆ ಇನ್ನೊಂದು ಕಂಸವನ್ನ ಯಾಕೆ ಕಟ್ಟಿಸ್ಬೇಕು? ಎ ಕೇಂದ್ರವಾಗಿ ಇಟ್ಟುಕೊಂಡು ಅರ್ಧಕ್ಕಿಂತ ಹೆಚ್ಚು ನೋಡಿ, ಅರ್ಧಕ್ಕಿಂತ ಹೆಚ್ಚು ಮೇಲೊಂದು ಕಂಸ ಕೆಳಗೊಂದು ಕಂಸ,
ಬಿ ಕೇಂದ್ರವಾಗಿ ಇಟ್ಕೊಂಡು ಮೇಲೊಂದು ಕಂಸ ಕೆಳಗೊಂದು ಕಂಸ. ಓಕೆ, ಇದರಿಗೆ ಇದು ಸಂಧಿಸುವ ಬಿಂದು ಸಿಕ್ತು ಕಾಣ್ತಿದ್ದೀರಾ, ಇಲ್ಲೊಂದು ಸಂಧಿಸುವ ಬಿಂದು ಕಾಣ್ತು. ಅದಕ್ಕೆ ಏನಾದ್ರು ಒಂದು ಹೆಸರು ಕೊಡೋಣ ಮಕ್ಕಳೇ. ಇದಕ್ಕೆ ಬಿ ಅಂತ ಕೊಡೋಣ, ಇದಕ್ಕೆ ಕ್ಯೂ ಅಂತ ಕೊಡೋಣ. ಎಸ್, ಕಾಣಿಸ್ತಿದ್ದೀರಾ? ಈಗ ನಾವು ನೋಡಿ ಏನ್ ಮಾಡ್ತೀವಿ, ಆ ಎರಡು ಬಿಂದುಗಳು ಸಂಧಿಸಿದ್ರು, ಅದಕ್ಕೆ ಒಂದು ರೇಖೆಯನ್ನ ಸೇರಿಸಿ. ನೋಡಿ ಈಗ ಏನ್ ಬಂದಿರೋ ಪಿ ಕ್ಯೂ ಏನಾಗ್ತಿದೆ, ಲಂಬಾಂತಕ. ಏಕೆ ಲಂಬಾಂತಕ ಅಂತ ಕರಿತೀವಿ? ಈ ಲಂಬಾಂತಕ ಅಂತಂದ್ರೆ ಇದು ಇಲ್ಲಿ ಸಂಧಿಸುವ ಎ ಬಿ ರೇಖಾಖಂಡವನ್ನು ಪಿ ಕ್ಯೂ ರೇಖಾಖಂಡವು ಸಂಧಿಸುವ ಬಿಂದುವಿನಲ್ಲಿ ಉಂಟು ಮಾಡಿರುವ ಕೋನ ಏನಾಗಿದೆ, 90 ಡಿಗ್ರಿ ಇದೆ. ಆದ್ದರಿಂದ ಇದನ್ನ ಲಂಬಾಂತಕ ರೇಖೆ ಅಂತ ಕರಿತೀವಿ. ಎಸ್, ಹಾಗಾದ್ರೆ 20 ಸೆಂಟಿಮೀಟರ್ ಸರಳ ರೇಖೆಯನ್ನ ಹತ್ತಿಸಿದ್ವಿ ಅಂದ್ರೆ ಏನ್ ಮಾಡ್ಬೇಕು, ಎರಡು ಸಮಭಾಗ ಮಾಡ್ಬೇಕು. ಅಳತೆ ಮಾಡ್ತೀನಿ ಈಗ ಮಕ್ಕಳೇ. ಎಸ್, ಇದು 10 ಸೆಂಟಿಮೀಟರ್. ಈ ಕಡೆ ಭಾಗ ಇರಬೇಕು, ಅದು 10 ಸೆಂಟಿಮೀಟರ್. ಕಾಣಿಸ್ತಿದ್ದೀರಾ? ಇನ್ನೊಂದ್ಸರಿ ನಾನು ಹಂತಗಳನ್ನು ಇಟ್ಕೊಂಡ್ರೆ ಕೊಟ್ಟಿರುವ ಎ ಬಿ ರೇಖಾಖಂಡ 10 ಸೆಂಟಿಮೀಟರ್ ಸರಳ ರೇಖೆಯನ್ನ ರೇಖಾಖಂಡ ಹೊರಡಿಸ್ಕೊಳ್ತೀನಿ. ಎ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಅರ್ಧಕ್ಕಿಂತ ಹೆಚ್ಚಿನ ಇಟ್ಕೊಂಡು ಮೇಲೆ ಒಂದು ಕಂಸ ಮತ್ತು ರೇಖಾಖಂಡದ ಕೆಳಭಾಗದಲ್ಲಿ ಇನ್ನೊಂದು ಕಂಸವನ್ನು ರಚಿಸ್ಕೊಳ್ತೀನಿ. ನಂತರ ಬಿ ಕೇಂದ್ರವಾಗಿ ಇಟ್ಟುಕೊಂಡು ಅದೇ ತ್ರಿಜ್ಯದಿಂದ ಕಂಸವನ್ನ ಮೇಲೆ ಸಂಸ್ಥೆ ಕಂಸವನ್ನು ಹೇಳ್ತೀರಿ. ಮತ್ತೆ ಕೆಳಗಡೆ ಅದೇ ಮೊದಲನೇ ಕಂಸವನ್ನು ರಚಿಸೋದು, ಇನ್ನೊಂದು ಕಂಸವನ್ನು ರಚಿಸ್ಕೊಳ್ತೀರಿ. ನಂತರ ಇದನ್ನ ಸೇರಿಸ್ಕೊಳ್ತೀವಿ. ಅವೆರಡು ಬಿಂದುಗಳು ಸೇರಿರ್ತಕ್ಕಂಥ ಬಿಂದುವನ್ನ ಪಿ ಕ್ಯೂ ಅನ್ನ ಸೇರಿಸ್ಕೊಳ್ತೀವಿ. ಇದು ಎಂತ ರೇಖೆ, ಲಂಬಾಂತಕ ರೇಖೆ. ಏನಂತ ಕರಿತೀವಿ, ಎರಡನೇ ಹಂತ. ಇದು ಒಂದನೇ ಟೈಪು, ಇದು ಎರಡನೇ ಟೈಪು. ದತ್ತ ರೇಖಾಖಂಡಕ್ಕೆ ಏನ್ ಮಾಡಿದ್ವಿ ಈಗ, ದತ್ತ ರೇಖಾಖಂಡಕ್ಕೆ ಲಂಬಾಂತಕ ರಚಿಸುವುದು. ಲಂಬಾಂತಕ ರಚಿಸುವುದು. ಎಸ್, ಇದು ಎರಡು ರೀತಿಯ ರಚನೆಯ ಕ್ರಮಗಳನ್ನ ನಾವು ಗಮನಿಸಿದ್ವಿ. ಈಗ ನಂತರ ನಾವು ಇನ್ನೊಂದು ಕಲಿಯಬೇಕಾಗಿರೋದು ಮತ್ತೊಂದು ಹಂತ, ಮೂರನೇ ಲೆಕ್ಕ ನೋಡೋಣ. ಇದು ಅರ್ಥ ಆಯ್ತಲ್ಲ? ಎಸ್, ನೋಡೋಣ. ದತ್ತ ಕಿರಣಕ್ಕೆ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸುವುದು. ಎಸ್, ಸರಿ. ಎಸ್, ನೋಡೋಣ. ಒಂದು ಇದೆಲ್ಲ ಅರ್ಥ ಆಯ್ತು ಅಂತ ಹೇಳ್ಕೊಂಡಿದ್ದೀನಿ ಮಕ್ಕಳೇ. ಈ ಹಂತಗಳು ಅರ್ಥ ಆಯ್ತು. ನೀವೇನು ಸ್ವತಃ ಇಂಥ ಲೆಕ್ಕಗಳನ್ನ ಯಾವ ಕೋನ ಕೊಟ್ಟು ಅಳಿಸಬಹುದು, ಯಾವ ರೇಖಾಖಂಡ ಎಷ್ಟು ಅಳತೆ ಕೊಟ್ಟರು ನಾವು ಅದನ್ನ ಲಂಬಾರ್ಧ ಕಳಿಸೋದು, ಕೋನಾರ್ಧ ಕಳಿಸೋದನ್ನ ನಾವು ಕಲಿತೀವಿ. ಎಸ್, ಈಗ ಮೂರನೇ ಒಂದು ರಚನೆ ಏನಂದ್ರೆ ಆರಂಭಿಕ ಬಿಂದುವಿನಲ್ಲಿ ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಿ. ಒಂದು ಕಿರಣ ಕೊಟ್ಟಿದ್ದಾರೆ, ಒಂದು ಕಿರಣ. ಎಸ್, ಇದೊಂದು ಕಿರಣ ನೋಡಿ, ಒಂದು ಕಿರಣ ಇದೆ. ಎಸ್, ಇದೊಂದು ಕಿರಣ ಎ ಅಂತ ಕೊಟ್ಟಾಡ್ತೀನಿ, ಇದಕ್ಕೆ ಬಿ ಅಂತ ಕೊಡ್ತೀನಿ. ಎಸ್, ಓಕೆ. ಹಾಗಾದ್ರೆ ಆರಂಭಿಕ ಬಿಂದುವಿನಲ್ಲೇ 60 ಡಿಗ್ರಿ ರಚಿಸಿ ಅಂತ ಹೇಳಿದರೆ ಮಕ್ಕಳು ಹೇಗೆ? ಕೋನಮಾಪಕ ಉಪಯೋಗಿಸಂಗಿಲ್ಲ. ಅಳತೆ ಪಟ್ಟಿ ಮತ್ತು ಕೈವಾರ ನೋಡಿ, ಅಳತೆ ಪಟ್ಟಿ ಮತ್ತು ಕೈವಾರ. ನಾನು ಏನ್ ಮಾಡಿದೆ, ಒಂದು ಸರಳ ರೇಖೆ ಹಾಕೊಂಡೆ ಅಷ್ಟೇ. ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಹೇಳಿದೆ. ಹೆಂಗ್ ಮಾಡೋದು? ಎ ಕೇಂದ್ರವಾಗಿಟ್ಕೊಳ್ಳಿ. ಒಂದು ಅನುಕೂಲಕರವಾದ ತ್ರಿಜ್ಯದಿಂದ ಒಂದು ವೃತ್ತವನ್ನ, ಅರ್ಧ ವೃತ್ತವನ್ನ ಹಾಕೊಳ್ಳಿ. ಎಸ್, ಹಾಕೊಂಡ್ಬಿಟ್ಟು ಆ ಮೊದಲನೇ ರೇಖಾಖಂಡವನ್ನು ಎಲ್ಲಿ ಸಂಧಿಸುತ್ತೋ ಅಲ್ಲಿಂದ ಅದೇ ತ್ರಿಜ್ಯದಿಂದ ಇನ್ನೊಂದು ಕಂಸದಿಂದ ಮೊದಲನೇ ಕಂಸ, ಅರ್ಧ ವೃತ್ತದ ಕಂಸವನ್ನ ಸಂಧಿಸುವಂತೆ ಒಂದು ಕಂಸವನ್ನ ರಚಿಸ್ಕೊಳ್ಳಿ. ಎಸ್, ಈಗ ನೋಡಿ ಮಕ್ಕಳೇ, ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಈ ಸಂಧಿಸುವ ಬಿಂದುವಿಗೆ ಇಲ್ಲಿ ಕಂಸ ಎಲ್ಲಿ ಸಂಧಿಸ್ತದೆ ಸಿ ಅಂತ ಕೊಟ್ಕೊಳ್ತೀನಿ. ಎಸ್, ಈಗ ನೋಡಿ
ಎ ಮತ್ತು ಸಿ ಅನ್ನ ಸೇರಿಸಿ ರೇಖಾಖಂಡದ ಮುಖಾಂತರ ಸೇರಿಸಿ ಇದಕ್ಕೆ ಹೆಸರು ಕೊಡೋಣ ಸಿ ಅಂತ ಕೊಟ್ಟು ಇದೊಂದು ಕಿರಣ. ಈಗ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ. ಎಸ್, ಈ ಸರಳ ರೇಖಾಖಂಡದಲ್ಲಿ ಆರಂಭಿಕ ಬಿಂದು ಯಾವುದು? ಎ ಬಿ ರೇಖಾಖಂಡದ ಆರಂಭಿಕ ಬಿಂದು ಎ. ವೆರಿ ಗುಡ್. ಎಸ್, ನೋಡೋಣ. ನೋಡಿ ಮಕ್ಕಳೇ, 0 10 20 30 40 50 60 ಬಂತ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಆರಂಭಿಕ ಬಿಂದುವಿನಲ್ಲಿ ಇಷ್ಟು ಕೋನಗಳನ್ನು ನಾವು ರಚಿಸಬಹುದು. ನೋಡೋಣ, ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳೇ. ಅರ್ಥ ಆಯ್ತಲ್ಲ? ಸ್ಟೆಪ್ ಎ ಬಿ ರೇಖಾಖಂಡವು ಸರಳ ರೇಖೆ ರಚಿಸಿಕೊಂಡು ಅನುಕೂಲಕರವಾದ ತ್ರಿಜ್ಯವನ್ನು ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಕಂಸವನ್ನು ರಚಿಸ್ಕೊಳ್ತೀವಿ. ನಂತರ ಅದು ಸಲ್ಲಿಸುವ ಬಿಂದುವಿನಿಂದ ಅದೇ ತ್ರಿಜ್ಯದಿಂದ ಇನ್ನೊಂದು ಕಂಸವನ್ನ ಮೊದಲನೇ ಕಂಸವು ಸಲ್ಲಿಸುವಂತೆ ಇನ್ನೊಂದು ಕಂಸವನ್ನ ಹಚ್ಚಿಸ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಅಲ್ಲೊಂದು ಬಿಂದು ಸಿಗುತ್ತೆ ಸಿ ಅಂತ ಕೊಟ್ಕೊಳ್ತೀರಿ. ಅವಾಗ ಎ ಸಿ ಕಿರಣವನ್ನು ಸೇರಿಸ್ಕೊಳ್ತೀವಿ. ಈಗ ನೀವು ಅರ್ಥ ಮಾಡಿ ಮಕ್ಕಳೇ, ಸಿ ಎ ಬಿ ಕೋನ ಎಷ್ಟಿದೆ? 60 ಡಿಗ್ರಿ. ಎಷ್ಟು ಡಿಗ್ರಿ? 60 ಡಿಗ್ರಿ. ಹೀಗೆ ನಾವು ಆರಂಭಿಕ ಬಿಂದುವಿನಲ್ಲಿ ಕೋನ ಸಿ ಎ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ರಚನೆ ಮಾಡಿದ್ವಲ್ಲ? ಎಸ್. ಅದೇ ರೀತಿಯಾಗಿ ಈಗ ಇನ್ನೊಂದು ಲೆಕ್ಕ ಮಾಡೋಣ. 90 ಡಿಗ್ರಿ ರಚಿಸೋದು ಹೇಗೆ? ಅದನ್ನ ಹಾಗೆ 90 ಡಿಗ್ರಿ ರಚನೆ ಮಾಡೋಣ. ನೋಡ್ರಿ, ಒಂದು ಸಲ ರೇಖೆ ರಚಿಸ್ಕೊಳ್ತೀನಿ. ಇದ್ರ ಮೇಲೆ ಯಾವುದೋ ಒಂದು ಬಿಂದುವನ್ನು ಗೊತ್ತು ಮಾಡ್ಕೊಳ್ಳಿ. ಅಥವಾ ಇದನ್ನ ಆರಂಭಿಕ ಬಿಂದು ಇಲ್ಲೇ ಇಟ್ಕೊಳ್ಳಿ. ಎ, ದಿಸ್ ಇಸ್ ಬಿ. ಓಕೆನಾ? ಆರಂಭಿಕ ಬಿಂದುವಿನಲ್ಲಿ ಕೋನವನ್ನು ರಚಿಸ್ಕೊಳ್ಳಬೇಕು. 90 ಡಿಗ್ರಿಯಲ್ಲಿ ಗೊತ್ತು ಮಾಡೋಣ. ಈಗ ನಾವು ಎ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ರಚನೆ ಮಾಡೋದು. ಎ ನೋಡಿ, ಕೈವಾರ ಸರಿಯಾಗಿ ಇಟ್ಕೊಳ್ಬೇಕು. ಒಂದು ವೃತ್ತ ಹಾಕೋಣ. ಒಂದು ಅನುಕೂಲಕರವಾದ ರೀತಿಯಿಂದ ಓಕೆನಾ? ಹಾಕಿದ್ವಿ. ನಂತರ ಒಂದು ಕಂಸ, ನೆಕ್ಸ್ಟ್ ಇನ್ನೊಂದು ಕಂಸ ಹಾಕಿ ಆ ಎರಡನೇ ಕಂಸದಿಂದ ಮತ್ತೊಂದು ಕಂಸವನ್ನು ಮೇಲ್ಕಟ್ಟಿ ಮತ್ತೆ ಮೊದಲ ಕಂಸ ಎಷ್ಟು ಸಿಕ್ತೋ ಅದರಿಂದ ಮೊದಲ ಕಂಸವನ್ನು ಹರಿಸಿ ಇಲ್ಲೊಂದು ಬಿಂದು ಸಿಕ್ತು. ಏನು ಸಿಕ್ತೋ? ಬಿಂದು ಸಿಕ್ತು. ಈ ಬಿಂದು ಅಲ್ಲ ನೋಡಿ, ನಾನೇನ್ ಮಾಡ್ತೀನಿ, ಎ ನಿಂದ ನೋಡ್ಕೊಳ್ಳಿ, ಇದೇನ್ ಮಾಡಿದೆ ಈಗ? ಅರ್ಥ ಆಯ್ತಲ್ಲ ಮತ್ತೆ? ಎ ಬಿಂದು ಆರಂಭಿಕ ಬಿಂದು, ಇದರಿಂದ ಕೋನವನ್ನು ರಚಿಸ್ಕೊಂಡೆ. ಹೌದಾ? ಇದೆಷ್ಟು ಡಿಗ್ರಿ? 90 ಡಿಗ್ರಿ. ಏನೇನ್ ಮಾಡ್ಬೇಕು ಹೇಳಿರುತ್ತೆ? ಎ ಬಿ ಒಂದು ಸಣ್ಣ ರೇಖೆ ರಚಿಸ್ಕೋಬೇಕು. ಎ ಕೇಂದ್ರವಾಗಿ ಇಟ್ಕೊಂಡು ಒಂದು ಅರ್ಧ ವೃತ್ತ ಕಂಸವನ್ನು ಹಾಕಬೇಕು. ಅದೇ ಕಂಸದಿಂದ ಇಲ್ಲಿ ಕೇಂದ್ರ ಸಲ್ಲಿಸುವ ಬಿಂದುವಿನ ಸಣ್ಣ ರೇಖೆ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸ 60 ಡಿಗ್ರಿ ಆಯ್ತು. ಮತ್ತೆ ಅದನ್ನ ಕೇಂದ್ರವಾಗಿ ಇಟ್ಕೊಂಡು ಮತ್ತೊಂದು ಕಂಸ. ಅಷ್ಟೇ ತ್ರಿಜ್ಯ ವ್ಯತ್ಯಾಸ ಮಾಡಬಾರ್ದು. ಇಲ್ಲಿಂದ ಒಂದು ಕಂಸ ಹಾಕಿದ್ರ ಅಷ್ಟೇ ಕಂಸದಿಂದ ಅಷ್ಟೇ ತ್ರಿಜ್ಯದಿಂದ ಒಂದು ಕಂಸ, ಮತ್ತೆ ಎರಡು ಕಂಸ ಆಯ್ತು ಸರ್. ಆಮೇಲೆ ಏನ್ ಮಾಡ್ಬೇಕು? ಈ ಕಂಸವನ್ನು ಕೇಂದ್ರ ಇಟ್ಕೊಂಡು ಇವೆರಡು ಕೇಂದ್ರವಾಗಿ ಇಟ್ಕೊಂಡು ಮೇಲಕ್ಕೆ ತಗೊಂಡು ಇದನ್ನ ಹತ್ತಿಸ್ತೀವಿ. ಇಲ್ಲಿಂದ ಇಲ್ಲಿಂದ ಭಾಗವನ್ನು ಹತ್ತಿಸ್ಬೇಕ, ಇಲ್ಲಿ ತಗೊಂಡಿದ್ದು ಈ ಕೇಂದ್ರ ಇಟ್ಕೊಂಡು ಮೇಲೊಂದು ಕಂಸ ಹಾಕ್ತೀನಿ. ಅದೇ ತ್ರಿಜ್ಯ ಮತ್ತೊಂದು ಕಂಸ ಹಾಕ್ತೀನಿ. ಅದು ಸಂಧಿಸ್ತದೆ ಎರಡು ಕಡೆ. ಆ ಎರಡು ಕಂಸವು ಒಂದ್ ಕಡೆ ಒಂದು ಬಿಂದುವಿಗೆ ಸಂಧಿಸ್ತದೆ. ಅದಕ್ಕೆ ಹೆಸರು ಕೊಡ್ತೀರಿ. ಏನಂತ ಇಸ್ಕೊಂಡು ಯಾವ್ದಾದ್ರು ಹೆಸರು ಮಾಡಿ ಸಿ ಅಂತ ಇಟ್ಕೊಳ್ತೀವಿ. ಹೌದಾ? ಇದಕ್ಕೆ ಸಿ ನೋಡಿ. ಎ ಆರಂಭಿಕ ಬಿಂದು ನೋಡಿ, ಸಿ ಎ ಬಿ ಎಷ್ಟಿದೆ? ಎಷ್ಟು ಕೋನ ಸಿ ಎ ಬಿ? ಕೋನ ಸಿ ಎ ಬಿ 90 ಡಿಗ್ರಿ. ಎಲ್ಲಿ ರಚನೆ ಆಗಿದೆ ಸರ್? ಆರಂಭಿಕ ಬಿಂದು ರಚನೆ ಆಗಿದೆ. ಯಾವ ತರ ಮಾಡಿದ್ವಿ? ಸ್ಕೇಲ್ ಅಂಡ್ ಕೈವಾರ. ನೋಡಿ, ಕೈವಾರ ಮತ್ತು ಸ್ಕೇಲ್ ನೋಡಿ, ಸ್ಕೇಲ್ ಇಂದ ಮತ್ತು ಕೈವಾರದಿಂದ
90 ಡಿಗ್ರಿ ರಚನೆ ಮಾಡ್ತೀವಿ. ಓಕೆನಾ? ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಯಾವ್ಯಾವ ಕೋನ 45 ಡಿಗ್ರಿ ಇರಿಸ್ಬೋದು, 30 ಡಿಗ್ರಿ ಇರಿಸ್ಬೋದು, 22 ಡಿಗ್ರಿ ಇರಿಸ್ಬೋದು, 15 ಡಿಗ್ರಿ ರಚಿಸಬಹುದು. ನೋಡೋಣ, 45 ಡಿಗ್ರಿ ಮಾಡಿಬಿಟ್ಟಾರಲ್ಲ, ಇದೇ ಲೆಕ್ಕದ 45 ಡಿಗ್ರಿ ಮಾಡ್ಬೋದಲ್ಲ, ಇದೇ ಅಂತ ನೋಡಿ. ಈಗ 45 ಡಿಗ್ರಿ ಮಾಡ್ತೀನಿ, ಹೌದಾ? 45 ಡಿಗ್ರಿ ಎಷ್ಟು ಮಾಡೋಣ? ಎಸ್, ನೋಡಿ 45 ಡಿಗ್ರಿ ಮಾಡ್ತೀನಿ. ಈಗ ಅರ್ಧಕ್ಕಿಂತ ಏನ್ ಮಾಡಿ 90 ಡಿಗ್ರಿನ ಅರ್ಧಿಸಿದ 45 ಡಿಗ್ರಿ ಬರುತ್ತೆ, ಅಷ್ಟೇ ತಾನೆ? ಅದೇ ತರ ಒಂದು ಕಂಸ ಮತ್ತೆ ಆ ಕಂಸವನ್ನು ಹರಿಸಿ ಇಲ್ಲಿಂದ ಒಂದು ರೇಖೆ ಕಂಡು ಹೇಳ್ಬಿಟ್ರೆ ನಮಗೆ ಇದು ಎಷ್ಟಾಯ್ತದ? 45 ಡಿಗ್ರಿ ಆಗ್ತಾನೆ. ಆರಂಭಿಕ ಬಿಂದುವಿಗೆ 45 ಡಿಗ್ರಿ ಮಾಡಿ. ಆವಾಗ 90 ಡಿಗ್ರಿ ಬಿಟ್ಟರೆ 45 ಡಿಗ್ರಿ 45 ಡಿಗ್ರಿ, ಹೌದಾ? ಎಲ್ಲಾಯ್ತು? ಅದು ಆರಂಭಿಕ ಬಿಂದುವಿನಲ್ಲಿ ಇದೆ. ಎಸ್, 90 ಡಿಗ್ರಿಯಲ್ಲಿ 45 ಡಿಗ್ರಿ ಬರೋದಾಗಿದೆ. ಏನ್ ಮಾಡೋದು? ಏನ್ ಪ್ರೊಸೀಜರ್ ಏನ್ ಮಾಡಿದ್ವು? 90 ಡಿಗ್ರಿ ಲೆಕ್ಕ ಮಾಡಕ್ಕೆ ಅಷ್ಟೊಂದು ಮಾಡೋದು. ನಾವು ಇದನ್ನ ಬೇಕಾದ್ರೆ ಚಿಕ್ಕದಾದ ಡಾಟೆಡ್ ಗೆರೆಗಳಲ್ಲಿ ತೋರಿಸ್ಬೋದು. 90 ಡಿಗ್ರಿ ನಮಗೆ ಬೇಕಾಗಿರೋದು ಬರೀ 45 ಡಿಗ್ರಿ ಕೊಟ್ಟರು ಅಂದಾಗ 90 ಡಿಗ್ರಿ ಮಾಡ್ಕೊಂಡೆ 45 ಮಾಡಬೇಕು, ಹೌದಾ? ಅರ್ಥ ಆಗ್ತಿದೆಯಾ? ಎಸ್. ಅಂದ್ರೆ ಸ್ವಲ್ಪ ಈ ಚಿಕ್ಕದು ಡಾಟೆಡ್ ಲೈನಲ್ಲಿ 90 ಡಿಗ್ರಿ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಇಲ್ಲಿ ಬಿಂದು ಬೇಕಲ್ಲ, ಕಂಸವನ್ನು ಹಾಕೋದಕ್ಕೆ ಇಲ್ಲೊಂದು ಸಂಧಿಸುವ ಬಿಂದು ಬೇಕು. ಇದು ಅರ್ಧಿಸಿದಾಗ 40 ಡಿಗ್ರಿ ಆಗುತ್ತೆ. ಎಸ್. ಅದೇ ರೀತಿಯಾಗಿ 30 ಡಿಗ್ರಿ ಮಾಡಕ್ಕೆ ಏನ್ ಮಾಡ್ತೀರಿ? ಇದು 60 ಡಿಗ್ರಿ, ಇದು 60 ಡಿಗ್ರಿನ ಏನ್ ಮಾಡ್ತೀವಿ? ಅದೇ ಪ್ರೊಸೀಜರ್ ಮಾಡೋದು. 60 ಡಿಗ್ರಿ ಮಾಡಿದ್ದೆ, ಇದನ್ನ ನಾನು ಏನ್ ಮಾಡ್ತೀನಿ? ನೆಕ್ಸ್ಟ್ ಇಲ್ಲಿ ಇಟ್ಕೊಂಡು 60 ಡಿಗ್ರಿ ಮಾಡಿದ್ದಾರೆ ನೋಡಿ. 60 ಡಿಗ್ರಿ ಲೆಕ್ಕ ಮಾಡಿದ್ದಲ್ಲ, ಇದನ್ನ ನಾನು ಹತ್ತಿಸ್ಬಿಟ್ರೆ ಎಷ್ಟು ಡಿಗ್ರಿ ಬರುತ್ತೆ? 30 ಡಿಗ್ರಿ. ನೋಡಿ, ಇಲ್ಲೊಂದು ಬಿಂದು ಸಿಕ್ತು. ಇದು ಏನ್ ಮಾಡ್ತೀನಿ ನಾನು? ಅವಾಗ ಸೇರಿಸ್ಬಿಡ್ತೀನಿ, ಇದನ್ನ ಸೇರ್ಸೋಣ. ಅವಾಗ ನಮಗೆ 30 ಡಿಗ್ರಿ ಆರಂಭಿಕ ಬಿಂದುವಿಗೆ ಸಿಕ್ತು. ಎಸ್, ನೋಡಿ ಇದು ಎಷ್ಟು ಡಿಗ್ರಿ ಹೇಳ್ಕೊಟ್ರೆ 30, ಇದು 30. ಅರ್ಥ ಆಗ್ತಿದೆಯಾ? 60 ಡಿಗ್ರಿ ಇರಿಸಿದ್ರೆ ಅದು ಅರ್ಧ ಮಾಡಿ 30 ಬಂದುತ್ತಾರೆ. ಮತ್ತೆ 15 ಡಿಗ್ರಿ ಬರ್ಬೇಕಾದ್ರೆ ಏನ್ ಮಾಡಬೇಕು? 30 ಡಿಗ್ರಿನ ಅರ್ಧ ಮಾಡ್ಬೇಕು ಸರ್. ಅಲ್ಲ ವಿದ್ಯಾರ್ಥಿ ಹೇಳ್ತಿದ್ದಾರೆ, ಹೌದಲ್ಲ? ಕರೆಕ್ಟ್. ಏನ್ ಮಾಡ್ತೀಯಪ್ಪ? 15 ಡಿಗ್ರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? 30 ಡಿಗ್ರಿನ ಅರ್ಧಿಸಿದ್ರೆ ಆಯ್ತು ಸರ್. ವೆರಿ ಗುಡ್. 22 ಡಿಗ್ರಿ ಬೇಕು, ಅವಾಗ ಏನ್ ಮಾಡ್ತೀಯ? ಈ 45 ಡಿಗ್ರಿನ ಅರ್ಧಿಸಿದ್ರೆ ಆಯ್ತು, ಹೌದಾ? ನೆಕ್ಸ್ಟ್ ನೋಡಿ, 15 ಡಿಗ್ರಿ ಬೇಕು ಅಂದ್ರೆ ಏನ್ ಮಾಡಬೇಕು? 30 ಡಿಗ್ರಿ ಅರ್ಧಿಸ್ಬೇಕು. 30 ಡಿಗ್ರಿ ಅರ್ಧಿಸಿ 75 ಡಿಗ್ರಿ ಅಂದ್ರೆ ಏನ್ ಮಾಡಬೇಕು? 70 ಡಿಗ್ರಿ ಅಂದ್ರೆ ಎಷ್ಟು? 75 ಬೇಕಪ್ಪ ನನಗೆ. 60 ಆಯ್ತು. 60 ಆದ್ಮೇಲೆ ಇದ್ರೆ ಗದ್ದೆ ಇರ್ತಾರೆ 75 ಆಗ್ತಾರೆ. ಇದನ್ನ ಅರ್ಧಿಸಿ 75 ಡಿಗ್ರಿ ಮಾಡೋದು ಅಷ್ಟೇ. 105 ಬೇಕು. 105 ಅಂದ್ರೆ ಎಷ್ಟು? 90ಕ್ಕೆ ಎಷ್ಟು ಸೇರಿಸಿ 105 ಆಗುತ್ತೆ? ಇನ್ನ ಎಷ್ಟು ಹಾಕ್ಬೇಕು? ಇನ್ನೆಷ್ಟು ಹಾಕ್ಬೇಕು? 90 ಡಿಗ್ರಿಗೆ ಎಷ್ಟಾಗಿದೆ? 105 ಡಿಗ್ರಿ ಆಗುತ್ತೆ. ಎಷ್ಟಾಗುತ್ತೆ? ಇನ್ನು 15 ಡಿಗ್ರಿ ತಾನೆ, ಮತ್ತೊಂದು 15 ಡಿಗ್ರಿ, ಹೌದಾ? ಇನ್ನೊಂದು ಕಂಸ ಹಾಕಿ ಅದು 105 ಡಿಗ್ರಿ ಬರುತ್ತೆ ತಾನೆ. ಅದಕ್ಕೆ ಮಾಡ್ಬೋದಲ್ಲ? ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ ನಾವು ಈ ಎಲ್ಲಾ ಕೋನಗಳನ್ನು ರಚನೆ ಮಾಡಬಹುದು. ಓಕೆನಾ? ನೀವು ಇದನ್ನ ಪ್ರಯತ್ನ ಮಾಡಿಬಿಟ್ಟೆ. ಎಸ್. ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಆ ವಿಶೇಷ ತ್ರಿಭುಜಗಳ ರಚನೆಯನ್ನು ಕೊಟ್ಟಿದ್ದಾರೆ. ಎಂತ ತ್ರಿಭುಜಗಳು? ವಿಶೇಷ ತ್ರಿಭುಜಗಳು. ವಿಶೇಷ ತ್ರಿಭುಜಗಳನ್ನು ಹೇಗೆ ರಚನೆ ಮಾಡಬಹುದು ಬೇರೆ ಬೇರೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಹೇಗೆ ನೋಡಿ, ಕೆಲವು ತ್ರಿಭುಜಗಳ ರಚನೆ ನೀವು ಇಂದಿನ ತರಗತಿಯಲ್ಲಿ ಕಲಿತಿದ್ದೆ. 8ನೇ ಕ್ಲಾಸ್ ಏನೇನ? ಎರಡು ಬಾವು ಮತ್ತು ಅವುಗಳ ನಡುವಿನ ಕೋನವನ್ನು ಕೊಟ್ಟಾಗ ರಚನೆ,
ಬರೀ ಎರಡು ಬಾಹುಗಳನ್ನು ಕೊಟ್ಟಾಗ ತ್ರಿಭುಜ ರಚನೆ, ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಬಾಹುವನ್ನು ಕೊಟ್ಟಾಗ ತ್ರಿಭುಜ ರಚನೆ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಮತ್ತು ಒಂದು ಬಾಹುವನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡೋದು, ಇವೆಲ್ಲ ಕಲ್ತಿದ್ದೀವಿ. ಆದ್ರೆ ನಾವು 9ನೇ ತರಗತಿಯಲ್ಲಿ ವಿಶೇಷವಾದ ರಚನಾ ಕ್ರಮಗಳಿಂದ ತ್ರಿಭುಜಗಳನ್ನು ರಚಿಸಬೇಕು. ಒಂದು ತ್ರಿಭುಜದ ಪಾದ ಮತ್ತು ಒಂದು ಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸಿ ಅಂತ ಹೇಳಿದ್ದಾರೆ. ಒಂದು ತ್ರಿಭುಜದ ಪಾದ ಮತ್ತು ಒಂದು ಕೋನ, ಪಾದ ಮತ್ತು ಒಂದು ಕೋನ, ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಹೇಗೆ? ಪಾದ ಕೊಟ್ಟರೆ ಅವಾಗ ಹೇಗೆ ಅವನು ಅಳತೆ ಮಾಡೋದು ಅಂತ ಲೆಕ್ಕ. ನೋಡಿ ಒಂದು ಲೆಕ್ಕ ನೋಡಿ. ಒಂದು ತ್ರಿಭುಜದ ಪಾದ ಕೊಟ್ಟಿದ್ದಾರೆ ಒಂದು ಲೆಕ್ಕ. ಎಸ್, ಇದು ನೋಡೋಣ. ಅರ್ಥ ಆಯ್ತಾ ಮಕ್ಕಳೇ? ವಿಶೇಷವಾದ ರಚನೆಗಳನ್ನ ಕಲಿತಾ ಬಂದ. ಒಂದು ತ್ರಿಭುಜದ ಪಾದ ಮತ್ತು ಕೋನ ಕೊಟ್ಟಾಗ ಎಸ್ ನೋಡೋಣ. ಒಂದು ಲೆಕ್ಕ. ಫಸ್ಟ್ ಟೈಪ್ ತ್ರಿಭುಜದ ಪಾದ ಕೋನ ಮತ್ತು ಎರಡು ಬಾಹುಗಳು, ಎರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜ ರಚನೆ. ಟೆಸ್ಟ್ ನೋಡೋಣ. ಕೊಟ್ಟಿದ್ದಾರೆ ಬಿ ಸಿ ಒಂದು ಲೆಕ್ಕ ಮಾಡೋಣ. 7 ಸೆಂಟಿಮೀಟರ್ ಮತ್ತು ಕೋನ ಬಿ = 75 ಡಿಗ್ರಿ. AB plus AC = 13 ಸೆಂಟಿಮೀಟರ್ ಇರುವಂತೆ ABC ತ್ರಿಭುಜ ರಚಿಸಿ. ABC ತ್ರಿಭುಜ ರಚಿಸಿ. ಎಸ್ ಮಾಡೋಣ. ಹೇಗೆ ಮಾಡ್ತೀವಿ ವಿದ್ಯಾರ್ಥಿಗಳೇ? ಅದನ್ನ ಯಾವ ರೀತಿ ಮಾಡಿಲ್ಲ? ABC ತ್ರಿಭುಜವನ್ನ ರಚಿಸಿ. ನೋಡಿ, ಫಸ್ಟ್ ಏನ್ ಮಾಡೋಣ ಮಕ್ಕಳೇ? ABC ತ್ರಿಭುಜವನ್ನ ರಚಿಸಬೇಕಾದ್ರೆ ಏನ್ ಮಾಡಬೇಕು? ಆ ಕೊಟ್ಟಿರೋ ಪಾದ ರೇಖೆಯನ್ನ ಹಿಡ್ಕೊಳ್ಳೋಣ. BC ಪಾದ 7 ಸೆಂಟಿಮೀಟರ್. ಎಸ್, 7 ಸೆಂಟಿಮೀಟರ್ ಹಾಕಬೇಕು. BC = 7 ಸೆಂಟಿಮೀಟರ್. ಪಾದ 7 ಸೆಂಟಿಮೀಟರ್ ಸಲ ರೇಖೆ ರಚಿಸ್ಕೊಂಡೆ, ಅದು 7 ಸೆಂಟಿಮೀಟರ್. ನೆಕ್ಸ್ಟ್ ಕೋನ ಬಿ ಎಷ್ಟಿದೆ ಅಂದ್ರೆ ಪಾದ ಕೋನ 75 ಡಿಗ್ರಿ. ಎಸ್, ಅಂದ್ರೆ ಯಾವ ರೀತಿ ಗುರುತು ಮಾಡ್ಕೋಬೇಕು? ಕೋನ ಪಕ್ಕದಲ್ಲಿ ಗುರುತು ಮಾಡ್ಕೋಬೇಕು. ಕೋನ ಪಕ್ಕ ಇಟ್ಕೊಳ್ಳಿ, 75 ಡಿಗ್ರಿಯನ್ನು ಗುರುತು ಮಾಡಿ. ಎಸ್, 75 ಡಿಗ್ರಿ ಗುರುತು ಮಾಡಿದ್ರೆ ರಚನೆ ಮಾಡ್ಕೋಬೇಕು. ಡಿಗ್ರಿ ಕರೆಕ್ಟ್ ಆಗಿ ಹೊಡ್ಕೊಂಡು ಆಮೇಲೆ AB plus AC is equal to 13 ಸೆಂಟಿಮೀಟರ್ ಇರುವಂತೆ ಅಂತ ಹೇಳ್ತಾರೆ. AB plus AC 13 ಸೆಂಟಿಮೀಟರ್ ಇರುವಂತೆ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಮಾಡಿ? AB plus AC 13 ಸೆಂಟಿಮೀಟರ್ ಇರುತ್ತೆ. ಅದನ್ನ ಯಾವ ರೀತಿಯಾಗಿ ನಾವು ಈಗ ಅದನ್ನ ನೋಡೋಣ. ಈ ರಚನೆ ಮಾಡಬೇಕಾದ್ರೆ ನಾವು ಪಾದವನ್ನು ರಚನೆ ಮಾಡ್ಕೊಂಡಲ್ಲ ನೋಡೋಣ. ಪಾದದಲ್ಲಿ ಬಿ ಕೋನವನ್ನು ಗುರುತು ಮಾಡ್ಕೊಂಡ್ವಿ, ಹೌದಾ? ಪಾದದಲ್ಲಿ ಬಿ ಕೋನವನ್ನು ಗುರುತು ಮಾಡ್ಕೊಂಡ್ವಿ.
ಈಗ ಎ ಬಿ ಪ್ಲಸ್ ಎ ಸಿ ಇಕ್ವಲ್ 13 ಸೆಂಟಿಮೀಟರ್ ಆಗ್ತದೆ. 13 ಸೆಂಟಿಮೀಟರ್ ಅಂದ್ರೆ ಈಗ ನಾವು ಅಳತೆ ಮಾಡ್ಕೋಣ. ಇದನ್ನ ಇದು 7 ಸೆಂಟಿಮೀಟರ್, ಇದು 13 ಸೆಂಟಿಮೀಟರ್ ಸರಳರೇಖೆ ಇರೋಂತೆ ನಾನು ಫಸ್ಟ್ ಏನ್ ಮಾಡ್ತೀನಿ, ತ್ರಿಜ್ಯ ತೆಗೆದುಕೊಂಡ್ಬಿಟ್ಟು ಇದು 13 ಸೆಂಟಿಮೀಟರ್ ಇರಬೇಕು. ಒಂದು ಕಂಸವನ್ನ ಹಾಕ್ತೀನಿ. ಎಸ್, ಇದಕ್ಕೆ ಕಂಸವನ್ನ 13 ಸೆಂಟಿಮೀಟರ್ ಇರೋ ರೀತಿ ಮಾಡ್ಕೊಳ್ಳೋಣ. ಎಸ್, 13 ರೀತಿಯ 13 ಸೆಂಟಿಮೀಟರ್ ಇರೋಂತೆ ಮಾಡ್ಕೊಳ್ಳೋಣ. ಇದಕ್ಕೆ 13 ಸೆಂಟಿಮೀಟರ್ ಎ ಬಿ ಪ್ಲಸ್ ಇಲ್ಲಿ 13 ಸೆಂಟಿಮೀಟರ್ ಸರಳರೇಖೆಯನ್ನ ಹಾಕೋಣ. ಇಲ್ಲಿ 13. ನಂತರ ಈ ರೇಖಾಖಂಡಕ್ಕೆ ಒಂದು ಲಂಬಾರ್ಧಕ ರಚಿಸಿ ಮಕ್ಕಳೇ. ಇದೇ ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸಿ. ಹೌದಾ? ಇದಕ್ಕೆ ಒಂದು ಲಂಬಾರ್ಧಕವನ್ನ ರಚಿಸೋಣ. 13 ಸೆಂಟಿಮೀಟರ್ ಅಂತ ಅಂದಲ್ಲ, ಇಲ್ಲಿಂದ ಹಿಡ್ಕೊಂಡು ರೇಖೆ ನಂತರ ಇದಕ್ಕೆ ಲಂಬಾರ್ಧಕವನ್ನು ಹೇಳ್ತಾರೆ. ಯಾಕೆ? ಈ ರೇಖೆ ಈ ರೇಖೆಗೆ ಒಂದು ಲಂಬಾರ್ಧಕ. ಇದಕ್ಕೆ ಲಂಬಾರ್ಧಕ ರಚಿಸೋದು ಹೆಂಗೆ ನೋಡಿರಿ. ಡಿ ಬಿಂದುವನ್ನು ಬರ್ಕೊಂಡಿವಲ್ಲ, ಇದು ಅರ್ಧಕ್ಕಿಂತ ಜಾಸ್ತಿ ತಿಳ್ಕೊಂಡು ಮೇಲೊಂದು ಕಂಸ, ಈ ಕಡೆ ಒಂದು ಕಂಸ, ಮತ್ತೆ ಈ ಕಡೆ ಇಟ್ಟು ಇಲ್ಲೊಂದು ಕಂಸ, ಇಲ್ಲೊಂದು ಕಂಸ. ಹೌದಾ? ಇದು ಕತ್ತರಿಸ್ತಿಲ್ಲ ಅಂದ್ರೆ ಇಲ್ಲೊಂದು ಕಂಸ. ಹೌದಾ? ಇಲ್ಲೆಲ್ಲ ಒಂದು ಸಿಗುತ್ತೆ. ಈಗ ಈ ಬಿಂದುವನ್ನ ಸೇರಿಸ್ಕೊಳ್ಳಿ, ಈ ಲಂಬಾರ್ಧಕವನ್ನ ಸೇರಿಸ್ಕೊಳ್ಳಿ. ಯಾವ ರೀತಿ ಸೇರಿಸ್ಬೇಕು? ಮೊದಲು ಹೇಳಿದ್ವಲ್ಲ, ಡಿ ಸಿ ರೇಖೆ ಕಂಡದಕ್ಕೆ ಲಂಬಾರ್ಧಕವಾಗಿರ್ಬೇಕದು. ಸಿ ಮತ್ತು ಡಿ, ಸಿ ಡಿ ರೇಖೆ ಕಂಡಕ್ಕೆ ಲಂಬಾರ್ಧಕ ಆಗಬೇಕದು. ಅದನ್ನ ನಾವು ನೇರವಾಗಿ ಮೊದಲು ಹೇಳಿದ್ವಲ್ಲ ಅದಕ್ಕೆ ಸೇರಿಸ್ಬೇಕು. ಸೇರಿಸ್ಕೊಂಡ್ಬಿಟ್ಟು ಇಲ್ಲೊಂದು ಬಿಂದು ಸಿಗುತ್ತೆ ಸಲ್ಸು, ನಂತರ ಇದನ್ನ ಸೇರಿಸಿ ಇಲ್ಲೇನು ಸಲ್ಸುತ್ತೆ ಹಾಗೆ ಸೇರಿಸಿ. ಇದಕ್ಕೆ ಎ ಅಂತ ಕೊಡಿ. ನೋಡಿ, ಅವ್ರು ಹೇಳಿದರೆ ಎ ಬಿ ಪ್ಲಸ್ ಎ ಸಿ ಇಜಿ ಕೊಟ್ಟವ್ರೆ. ಈ ಎ ಬಿ ಪ್ಲಸ್ ಎ ಸಿ, ಈ ಎ ಬಿ ಉದ್ದ ಪ್ಲಸ್ ಎ ಸಿ ಉದ್ದ, ಎ ಬಿ ಪ್ಲಸ್ ಎ ಸಿ ಇಜಿ ಕೊಟ್ಟು ಎಷ್ಟು ಬರಬೇಕು? 13 ಸೆಂಟಿಮೀಟರ್. ಗೊತ್ತಾಯ್ತಾ ಮಕ್ಕಳೇ? ಎಸ್, ಮೊದಲೇ ಮಾಡೋಣ. ಬಿ ಸಿ ಪಾದ 7 ಸೆಂಟಿಮೀಟರ್ ರಚನೆ ಮಾಡ್ಕೊಳ್ಳೋಣ. ಬಿ ಕೋನ 70 ಡಿಗ್ರಿ ಗುರುತು ಮಾಡೋಣ. ಹೌದಾ? ನಂತರ ನಾವು 13 ಸೆಂಟಿಮೀಟರ್ ಉದ್ದದ ರೇಖೆಯನ್ನ ನಾವು ಯಾವ ಬಿಂದುವಿನಿಂದ ಹೇಳ್ಕೊಳ್ಬೇಕು? ಇದನ್ನ ಸಿ, ಇದನ್ನ ಎ ಬಿಂದುವಿನ ಬಿ ಬಿಂದುವಿನಿಂದ ಹೇಳ್ಕೊಳ್ಬೇಕು. ಯಾಕೆ ನಮಗೆ ಕೋನ ಉಂಟಾಗಿರೋದು ಬಿ ಬಿಂದುವಿನಲ್ಲಿ. ಇದನ್ನ 13 ಸೆಂಟಿಮೀಟರ್ ಸರಳ ರೇಖೆನ ಮೇಲೆ ಕಲ್ತ್ಕೊಂಡ್ಬಿಟ್ಟು ಇಲ್ಲಿ ಬಿ ಬಿಂದುವಿನ ಕೇಂದ್ರ ಇಟ್ಕೊಂಡು ನಾನು ಸಿ ಬಿಂದುವಿನಲ್ಲಿ ಕೇಂದ್ರ ಇಟ್ಕೊಳ್ಳೋದನ್ನ ಅರ್ಧಿಸ್ಬೇಕು. ಅರ್ಧಿಸಿದಾಗ ಇಲ್ಲಿ ಬಿಂದು ಸಿಗುತ್ತೆ, ಅದನ್ನ ಸೇರಿಸಿ ಸಿ ಡಿ ಅನ್ನ ಸೇರಿಸಿ. ಈ ಸಿ ಡಿ ರೇಖಾಖಂಡಕ್ಕೆ ಒಂದು ಲಂಬಾರ್ಧಕ ರಚಿಸಬೇಕು. ಸಿ ಡಿ ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸೋದಾದ್ರೆ ನಿಮ್ಗೆ ಗೊತ್ತಿದೆ, ಲಂಬಾರ್ಧಕ ರಚಿಸುವ ವಿಧಾನ ನಿಮಗೆ ಮತ್ತೊಮ್ಮೆ ಹೇಳೋದೇ ಬೇಕಾಗ್ತದೆ. ಲಂಬಾರ್ಧಕ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತಿಳ್ಕೊಂಡ್ಬಿಟ್ಟು ನಾವು ಇದನ್ನ ನಾವು ರಚನೆ ಮಾಡಿದೀವಿ. ಈಗ ಈ ಲಂಬಾರ್ಧಕ ರೇಖೆ ಏನು ಸಲ್ಲಿಸುತ್ತೋ ನೋಡಿ, ಇಲ್ಲಿ ಎ ಬಿಂದುವಿನಲ್ಲಿ ಸಲ್ಲಿಸುತ್ತೆ, ಅದನ್ನ ಎ ಅಂತ ಕೊಡ್ತೀವಿ. ಎ ಬಿ ಸಿ ನಮಗೆ ಕೊಟ್ಟಿರುವ ವಿಧಾನದ ಪ್ರಕಾರ ಎ ಬಿ ಪ್ಲಸ್ ಎ ಸಿ ಎರಡು ಬಾಹುಗಳ ಮೊತ್ತ ನೋಡಿ. ತ್ರಿಭುಜದ ಪಾದ, ಪಾದ ಕೋನ ಮತ್ತು ಎರಡು ಬಾಹುಗಳ ಮೊತ್ತ 13 ಸೆಂಟಿಮೀಟರ್ ಆಗಲೇಬೇಕು. ಎ ಬಿ ಅನ್ನು ಅಳತೆ ಮಾಡಿ ಮತ್ತು ಎ ಸಿ ಅನ್ನು ಅಳತೆ ಮಾಡಿ ನಮಗೆ ನೀವು ಪಕ್ಕ ಅದರ ಅಳತೆ 13 ಸೆಂಟಿಮೀಟರ್ ಬಂದೇ ಬರುತ್ತೆ.
ಈ ರೀತಿಯಾಗಿ ನಾವು ಇಲ್ಲಿ ನಿಮಗೆ ಚಿತ್ರಗಳು ಚೆನ್ನಾಗಿ ದೊಡ್ಡದಾಗಿ ಕಾಣೋದಕ್ಕೋಸ್ಕರ ಏನ್ ಮಾಡ್ತೀವಿ, ಅಳತೆ ಪ್ರಮಾಣವನ್ನು ಹೆಚ್ಚು ಇಟ್ಕೊಂಡು ನಾವು ಈ ಲೆಕ್ಕಗಳನ್ನು ತೋರಿಸಿರ್ತೀವಿ ಮಕ್ಕಳೇ. ನೀವು ಇಷ್ಟೇ ಅಳತೆನ ತೆಗೆದುಕೊಳ್ಬೇಕು. ಮಾಡೋ ವಿಧಾನ ಇದೆ. ಇದೇ ರೀತಿಯಾಗಿ ನಾವು ಒಂದು ತ್ರಿಭುಜದ ಪಾದಕೋನ ಮತ್ತು ಎರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ವಿಶೇಷವಾದ ತ್ರಿಭುಜ ರಚನಾ ಕ್ರಮಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಮಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಲೆಕ್ಕಗಳು ಬರುತ್ತೆ. ಒಂದು ತ್ರಿಭುಜದ ಪಾದ ಮತ್ತು ಒಂದು ಕೋನ, ಪಾದಕೋನ ಮತ್ತು ಎರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ತ್ರಿಭುಜ ರಚನೆ. ಅದೇ ರೀತಿಯಾಗಿ ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ ಎರಡು ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜ ರಚಿಸುವುದು. ನಂತರ ಇದನ್ನ ಮುಂದಿನ ತರಗತಿಗೆ ಅಧ್ಯಯನ ಮಾಡೋಣ ತರಗತಿಯಲ್ಲಿ. ಸೊ ಇದುವರೆಗೆ ನಾವು ಕಲಿತಂತ ಕಲಿಕಾಂಶಗಳು ಏನು ಈ ಅಧ್ಯಾಯದಲ್ಲಿ? ಮೊದಲನೇದಾಗಿ ದತ್ತಕೋನಕ್ಕೆ ಕೋನವನ್ನು ಕಲಿಸುವುದು, ದತ್ತ ರೇಖಾಖಂಡಕ್ಕೆ ಲಂಬವನ್ನು ಕಲಿಸುವುದು, ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸುವುದು, ಮತ್ತು ಅದೇ ರೀತಿಯಾಗಿ 90, 45, 30, 22ವರೆ, 15 ಡಿಗ್ರಿ, 75 ಡಿಗ್ರಿ, 105 ಡಿಗ್ರಿ, 135 ಡಿಗ್ರಿ, ಇನ್ನು ವಿವಿಧ ರೀತಿಯ ಇನ್ನೂ ಹೆಚ್ಚಿನ ಕೋನಗಳು, ನಿರ್ದಿಷ್ಟವಾದ ಕೋನಗಳು ಮತ್ತೆ ಅರ್ಥವನ್ನು ನಾವು ಕಲಿತೀವಿ, ರಚನೆ ಮಾಡೋದನ್ನು ಕಲಿತಿದ್ವಿ. ಅದೇ ರೀತಿಯಾಗಿ ವಿಶೇಷವಾದ ತ್ರಿಭುಜಗಳನ್ನು ರಚಿಸುವುದು, ಎರಡು ಬಾಹುಗಳ ಮೊತ್ತ ಮತ್ತು ಪಾದವನ್ನು ಕೊಟ್ಟಾಗ ತ್ರಿಭುಜ ರಚನೆ. ಈ ರೀತಿಯಾಗಿ ನಾವು ಈ ಅಧ್ಯಾಯದಲ್ಲಿ ಕಲಿತೀವಿ. ಇದೇ ರೀತಿಯ ಅನೇಕ ಸಮಸ್ಯೆಗಳು ನಮ್ಮ ಅಧ್ಯಾಯದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನೀವು ಸಹ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಹೆಚ್ಚು ಲೆಕ್ಕಗಳನ್ನ ಬಿಡಿಸೋದ ಮುಖಾಂತರ ನೀವು ಹೆಚ್ಚು ಪರಿಣತಿಯನ್ನು ಪಡೆದುಕೊಳ್ತೀರಾ. ದ ಪ್ರಾಕ್ಟೀಸ್ ಇಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ, ಇದು ಗಣಿತದಲ್ಲಿ ಅತ್ಯಂತ ಒಂದು ಉಪಯುಕ್ತವಾದಂತ ಒಂದು ಹೇಳಿಕೆಯಾಗಿದೆ. ಅದೇ ರೀತಿಯಾಗಿ ಯಾವುದೇ ತಗೊಳ್ಳಿ ಮಕ್ಕಳೇ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ಹೆಚ್ಚು ಅಭ್ಯಾಸ ಮಾಡಬೇಕು. ಅದರಿಂದ ಸುಲಭವಾಗಿ ರಚನೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದರಿಂದ ಪಾಠವನ್ನು ಮುಗಿಸೋಣ. ನೀವೆಲ್ಲರೂ ಗೃಹ ಪಾಠದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಇದೇ ರೀತಿಯ ಲೆಕ್ಕಗಳನ್ನು ಹೆಚ್ಚು ಬಿಡಿಸ್ಕೊಂಡು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಪ್ರತಿ ವಿದ್ಯಾರ್ಥಿಗಳಿಗೆ.